ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ದಂಟು ಸೊಪ್ಪು ಹಾಕಿ ಹಾಲಲ್ಲಿ ಉಪ್ಸಾರು ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ತುಂಬ ಸುಲಭ ಮಾಡೋದು. ಒಂದು ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಒಣಮೆಣ್ಸಿಕಾಯಿನ ಹಾಕಿ ನಾನು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಲೀಟರ್ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಅದು ಕಾಯೋವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ನಾವು ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ದಂಟು ಸೊಪ್ಪನ್ನ ಹಾಕ್ಕೊಬೇಕಾಗುತ್ತೆ. ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಅದು ಬೆಂದ ಮೇಲೆ ನಿಮಗೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ. ನಿಜವಾಗ್ಲೂ ಈ ರೀತಿ ಉಪ್ಸಾರನ್ನ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡ್ತಾಯಿರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾನಿವಾಗ ಕಾಯಿಸಿಟ್ಕೊಂಡಿರೋಂಥ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲನ್ನು ಹಾಕಿ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಹಾಲೇನು ಒಡ್ಕೊಳ್ಳೋದಿಲ್ಲ, ಏನಕ್ಕಂತಂದರೆ ನಾವು ಕಾಯಿಸಿಟ್ಕೊಂಡಿರ್ತೀವಲ್ವ ಆಲ್ರೆಡಿ, ಅದಕ್ಕೋಸ್ಕರ. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಸೊಪ್ಪು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಆವಾಗ ನಿಮಗೆ ರುಚಿ ತುಂಬ ಅದ್ಭುತವಾಗಿರುತ್ತೆ. ಈ ರೀತಿ ಟ್ರೈ ಮಾಡಿದರೆ ನನಗೆ ಒಂದು ಕಮೆಂಟಲ್ಲಿ ಹೇಳಿ, ನಿಮಗೆ ಈ ರೀತಿ ಉಪ್ಸಾರು ಹೇಗೆ ಅನಿಸ್ತು ಅಂತ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಲಿಂದ ಮಾಡಿರೋದು ಅಂತಲೇ ಅನಿಸೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಮುದ್ದೆ ಮಾಡೋದನ್ನು ಕೂಡ ಇದರಲ್ಲೇ ತೋರಿಸ್ತಾ ಇದ್ದೀನಿ. ನಾನು 2 ಗ್ಲಾಸಷ್ಟು ನೀರನ್ನು ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಒಂದು ಬೌಲಲ್ಲಿ ನೀರು ಹಾಕಿ ಕಲಸಿಟ್ಕೊಂಡಿರೋದನ್ನ ಇದಕ್ಕೆ ಹಾಕೋಬೇಕು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೊಂಡಿದ್ದೀನಿ. ಸಾಫ್ಟಾಗಿ ಎಲ್ಲೂ ಕೂಡ ಗಂಟಿಲ್ಲದೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದ್ದೀನಿ. ಇವಾಗ ಕಲಸಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದೀತಿದೆ ಅಂತ ಅನ್ನುವಾಗ ನಾವು ರಾಗಿ ಹಿಟ್ಟನ್ನ ಹಾಕ್ಕೊಬೇಕಾಗತ್ತೆ. ರಾಗಿ ಹಿಟ್ಟನ್ನ ನಾನು ಈಗ 2 ಕಪ್ಪಷ್ಟು ನೀರನ್ನು ಹಾಕಿದರೆ 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ಇಲ್ಲಿ ಹಾಕೋತಾ ಇದ್ದೀನಿ. ನಾವು ಈ ರೀತಿ ಮಾಡೋದು ತುಂಬ ಸುಲಭ, ತುಂಬಾ ಬೇಗನೆ ಆಗುತ್ತೆ. ನೋಡಿ, ಜಸ್ಟ್ ಹಿಂಗೆ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಸ್ವಲ್ಪನೂ ಕೂಡ ಗಂಟಾಗೋದಿಲ್ಲ. ಆರಾಮಾಗಿ ಒಂದು 10 ನಿಮಿಷದಲ್ಲೇ ನಿಮಗೆ ರಾಗಿ ಮುದ್ದೆನ ಮಾಡ್ಕೊಬೋದು. ನೋಡಿದ್ರಲ್ವ, ನೋಡಿ, ಈ ರೀತಿ ಹಾಕಿ ನಾವು ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕಾಗುತ್ತೆ. ತಿರುಗಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಅದನ್ನು 5 ನಿಮಿಷ ಒಂದು ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಇದನ್ನು ನಾವು ಬೇಯಿಸ್ಕೊಬೇಕಾಗತ್ತೆ. ನೋಡೋದಲ್ವಾ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ತುಂಬ ಸುಲಭ ಮಾಡೋದು. ಈ ಉಪ್ಸಾರಿಗೆ ನೀವು ರೈಸು ಕೂಡ ಟೇಸ್ಟ್ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನೋಡಿ, ಮುದ್ದೆ ಈಗ ಚೆನ್ನಾಗಾಗಿದೆ. ಜಸ್ಟ್ ಎತ್ಕೊಂಡು ಒಂದು ರೌಂಡಲ್ಲಿ ನಾವು ಇದನ್ನು ತಟ್ಟಿದ್ರೆ ಸಾಕು, ನೀಟಾಗಿ ನಿಮಗೆ ಮುದ್ದೆ ಶೇಪ್ ಬರುತ್ತೆ. ತುಂಬ ಜನಕ್ಕೆ ಅದ್ರದ್ದು ಶೇಪು ಬರೋದಿಲ್ಲ ಅನ್ನೋರು ನೋಡಿ, ಈ ರೀತಿಯಲ್ಲಿ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಿ ಮುದ್ದೆ ರೌಂಡಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸುಲಭ ಕೂಡ ಮಾಡೋದು. ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ. ಇವಾಗ ನಾನು ಇದಕ್ಕೆ ಹಾಲಿಂದ ಮಾಡಿರೋಂತಹ ಉಪ್ಸಾರನ್ನ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಉಪ್ಸಾರು ಖಾರನೂ ಕೂಡ ಇದ್ರ ಜೊತೆಗೆ ನಾನು ಸೇರಿಸ್ಕೊತೀನಿ 1 ಟೇಬಲ್ ಸ್ಪೂನಷ್ಟು. ನೀವು ಕೂಡ ಈ ರೀತಿಯಲ್ಲಿ ಒಂದು ಸಲ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಇದು ಹಾಲಿಂದ ಮಾಡಿರೋ ಅಂಥ ಉಪ್ಸಾರು ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಸಾರು ಖಾರನ ಹಾಕ್ಕೊಂಡು ನಾನೀಗ ಟೇಸ್ಟ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭ ಮಾಡೋದು ಅಂತ. ಸಾಲ್ಟು ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಕೊಳ್ಳಿ. ತುಂಬ ರುಚಿಯಾಗಿರುವಂತಹ ಹಾಲು ಬಿಟ್ಟಿರುವಂಥ ದಂಟು ಸೊಪ್ಪಿನ ಉಪ್ಸಾರು ರೆಡಿ ಆಯಿತು. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಆಲ್.